ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಝಿ ಆ್ಯಂಡ್ ಕ್ಯೂರಿಯಸ್. ಇವತ್ತು ನಾವು ಇಲ್ಲಿ ಮೇಲೆ ಇದೆಯಲ್ಲ ಈ ಫ್ಲವರ್ ಪೆಟೆಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ. ಸೊ ಫಸ್ಟ್ ಇದಕ್ಕೆ ನಾವು ಒಂದು ಸೂಜಿ ತೊಗೋತಾ ಇದ್ದೀವಿ. ಸೂಜಿ ವಿತ್ ಇದು ದಾರ, ಈ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ತೊಗೋಬೋದು. ಫಸ್ಟ್ ನಾವು ಒಂದು ನಾಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ತಿರುಗಿ ಇಷ್ಟು ಈಸಿ ಇರಲಿ. ಓಕೆ, ನಾಟ್ ಆಯ್ತಲ್ಲ. ನಾಟ್ ಆದಮೇಲೆ 6 ಚೈನ್ ಹಾಕೋಣ. 1 2 3 4 5 ಮತ್ತು 6. ಸೊ 6 ಆಯ್ತಲ್ಲ. 6 ಆದಮೇಲೆ ಫಸ್ಟ್ ಚೈನಲ್ಲಿ ಹಾಕಿಬಿಟ್ಟು ಈ ಲೂಪ್ನ ರೌಂಡಾಗಿ ಒಂದು ಲೂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈ ಥರ. ಸೊ ಇಷ್ಟಾದಮೇಲೆ ನಾವಿವಾಗ ಈ ಪೆಟಲ್ಗಳು ಮಾಡಬೇಕಲ್ಲ. ಈ ಪೆಟಲ್ ಮಾಡೋಕ್ಕೆ ನಾವು ಟ್ರಿಪಲ್ ಕ್ರೋಶನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಟ್ರಿಪಲ್ ಕ್ರೋಶನ ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟು ನಾವಿಲ್ಲಿ 2 ಚೈನ್ ಹಾಕೊಳ್ಳೋಣ. 1 2 2 ಚೈನ್ ಹಾಕೊಂಡ್ಬಿಟ್ಟು ಈ ಥರ ಈ ನೀಡಲ್ಗೆ 2 ರೌಂಡ್ ಸುತ್ತಕೋಬೇಕು. ಸುತ್ತಿ ಇಲ್ಲಿ ಫಸ್ಟ್ ಸೆಂಟರ್ ಲೂಪ್ ಇರುತ್ತಲ್ಲ, ಈ ಲೂಪು ಈ ಒಳಗೆ ಹಾಕಿ ಹೀಗೆ ನೋಡಿ 1 2 3 4 ಆಯ್ತಲ್ಲ. ಇವಾಗ ಫಸ್ಟ್ 2 ಲೂಪಲ್ಲಿ ದಾರನ ಎಳ್ಕೋಬೇಕು. ನೆಕ್ಸ್ಟ್ 2 ಲೂಪ್ಸ್, ಆಮೇಲೆ ನೆಕ್ಸ್ಟ್ 2 ಲೂಪ್ಸ್. ಸೊ ಇದು ಟ್ರಿಪಲ್ ಕ್ರೋಶೆ. ಮತ್ತು ಈ ಥರ ನಾವು 3 ಸರಿ ಮಾಡಬೇಕು. ನೋಡಿ 4 ಸರಿ ಆಗಿದೆಯಲ್ಲ. 1 2 3 2 ಸರಿ ಆಯಿತು. ಇನ್ನೊಂದು ಸರಿ ಮಾಡೋಣ. ಓಕೆ, ನಮ್ದು ಇವಾಗ ಫಸ್ಟ್ ಪೆಟಲು ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಂದು ಸಿಂಗಲ್ ಕ್ರೋಶೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ ಇಲ್ಲಿ. ಓಕೆ, ನೋಡಿ ಈ ಒಂದು ಪೆಟಲು ಅಂದರೆ ಈ ಥರ ಒಂದು ಪೆಟಲು ಈಗ ನಮಗೆ ರೆಡಿಯಾಗಿದೆ. ನೆಕ್ಸ್ಟು ಮತ್ತೆ ಚೈನು, 2 ಚೈನು ಮತ್ತು ಟ್ರಿಪಲ್ ಕ್ರೋಶೆ. ಸಾರಿ, 2 ಸರಿ ಸುತ್ತಬೇಕಲ್ಲ. ಆದಷ್ಟು ಸ್ವಲ್ಪ ಲೂಸಾಗಿ ಇರಲಿ.